ನೋಡ್ತಿದ್ದೆ. ನೀವು ಗಾಡಿಗೆ ಆಫ್ಟರ್ ಮಾರ್ಕೆಟ್ ಪೆಟ್ರೋಲ್ ಬಿಟ್ರೆ ಏನು ಹಾಕ್ಸಿಲ್ಲಲ್ವಾ? ಪ್ರಮೋದ್ ದಮ್ ಬಿರಿಯಾನಿನೂ ಕ್ಲೋಸು, ಲೋಕೇಶ್ ದಮ್ ಬಿರಿಯಾನಿನೂ ಕ್ಲೋಸು, SLR ಗೆ ಹೋಯ್ತಾ ಇದೀವಿ. ಸುಮಾರು ಬರ್ತೈತೆ ಕಣ SLR ಬಿರಿಯಾನಿ ಅಂತ. ಬಿರಿಯಾನಿ ತಿನ್ನೋಣ. ಬಿರಿಯಾನಿ ಈಗ ಬಿರಿಯಾನಿ ಟೈಮ್. ಸಾಲು ತಿನ್ನೋದು ಹೇಳ್ಬಿಡಿ ಅತ್ತ ಇನ್ನೊಂದು. ಅಣ್ಣ ಇನ್ನೊಂದು ಮಟನ್ ಕೊಡಿ, ಇದು ಗ್ರೀನ್ ಚಾಪ್ಸ್. ಅಕ್ಕ ಇನ್ನೊಂದು ಮಟನ್ ಚಾಪ್ಸ್. ಇತಿಹಾಸದ ಮಣ್ಣಲ್ಲಿ ಹುಟ್ಟಿರೋರು ನಾವು. ನಾನ್ ಸೋತೆ, ನಾನು ಇಲ್ಲೇ ಕಳ್ಕೊಂಡೆ. ಈ ಸ್ಟೇರಿಂಗ್ ಫ್ಲೆಕ್ಸಿಬಿಲಿಟಿ ಸೆನ್ಸಿಟಿವ್ ಏನಾದ್ರು 100 ಚಿಂಟಿದ್ಯಾ ಅಂತ ನೀನು. ನೆಕ್ಸ್ಟ್ ಲೆವೆಲ್ ಗುರು ಸ್ಟೇರಿಂಗ್ ನೋಡಿಲ್ಲಿ ಬೆಣ್ಣೆ ತರ ತಿರುಗ್ತೈತೆ. ನನಗಂತೂ ಭಾರಿ ಖುಷಿ ಆಯ್ತು. ಸ್ಟೇರಿಂಗ್ ಬಗ್ಗೆ ಅಂತ 2 ಮಾತು ಮಾತಾಡಂಗಿಲ್ಲ, ಆ ತರ ಇದೆ. ವೆಲ್ಕಮ್ ಟು ಮೈ ಹೌಸ್. ಹಾಸನ್ ಟು ಬೆಂಗಳೂರು ಫ್ಲೇವರ್ ಕೆಳಗಡೆ ಗಾಡಿ ಹಾಕಿರೋದು ಇವತ್ತು. i20 ಗುರು ನಮ್ಮ ಮುಂದೆ ಇರೋದು ಇವತ್ತು. ಒನ್ ಆಫ್ ದ ಮಿಡಲ್ ಕ್ಲಾಸ್ನ ಸೂಪರ್ ಸ್ಪೆಷಲ್ ಕಾರ್ ಅಂತ ಹೇಳಿದ್ರೆ ತಪ್ಪಾಗಲ್ಲ ಈ i20ನ. ಇದು ಇಂಡಿಯಾಗೆ 2014 ಕಾಲಿಡುತ್ತೆ. 2014 i20 ಲಾಂಚ್ ಆಗುತ್ತೆ. ಲಾಂಚ್ ಆಗಿದ್ದು ಓಲ್ಡ್ ಶೇಪು. ಇದು ನಮ್ಮ ಹತ್ರ ಇರೋದು ಎಲೈಟ್ ಶೇಪು. ಆಸ್ಟಾ ಟಾಪ್ ಆ್ಯಂಡ್ ಫುಲ್ಲಿ ಟಾಪ್ ಆ್ಯಂಡ್ ಗಾಡಿ ನಮ್ಮ ಹತ್ರ ಇರೋದು, ಪೆಟ್ರೋಲ್ ಗಾಡಿ. ಈಗಿರೋ ಮಾಡಲು N-Line i20, ಬಟ್ ಇದು ಅದ್ರ ಹಿಂದಿನ ಮಾಡಲು ಇದು ಎಲೈಟ್ ಅಂತ. ಇದು ಫಾಗ್ ಲ್ಯಾಂಪ್ ಸಿಗುತ್ತೆ, ಮೇಲ್ಗಡೆ LED ಲೈಟ್ ಸಿಗುತ್ತೆ 2 ಸೈಡೂ. ಮಿರರಲ್ಲಿ ಇಂಡಿಕೇಟರ್ಸ್ ಬರುತ್ತೆ. 195 ಸೆಕ್ಷನ್ ಟೈರ್ ಇರೋದು, 16 ಇಂಚ್ ವೀಲ್ ಇರೋದು. ಇನ್ನು ಹಿಂದ್ಗಡೆ ಬಂದ್ರೆ ಒಳ್ಳೆ ಬಾಕ್ಸಿ ಶೇಪ್ ಲುಕ್ ಕಾಣಿಸ್ತಿದೆ ಗಾಡಿಗೆ. ಪೆಟ್ರೋಲ್ ಗಾಡಿ, ಇಲ್ಲಿ ಪೆಟ್ರೋಲ್ ಹಾಕ್ಸ್ತೀವಿ. ಸರ್ಕಾರಿ ಕನ್ನಡ ತಾನೇ? ಹೌದು, ನಿಮ್ ಸಬ್ಸ್ಕ್ರೈಬರ್ ಕನ್ನಡ ತುಂಬಾ ಚೆನ್ನಾಗಿ ಮಾಡ್ತೀರಾ ಕಂಟೆಂಟ್ ಎಲ್ಲ. ಅಯ್ಯೋ ನಿನ್ ಪಿಂಡಾಲೇ, ನಿನ್ನ ಮುಖ ನೋಡಿದ್ರೇನೆ ನಿನ್ನ ಹಿಸ್ಟ್ರಿನ ಓದ್ಬಿಡ್ತೀನ ನಾನು. ಸರ್ಕಾರಿ ಕನ್ನಡ. ಯಾರು ನನ್ನ ಚಾನಲ್ಗೆಲ್ಲ ಹೊಸಬರಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡ್ಕೊಳ್ಳಿ, ಹಾಗೂ ವಿಡಿಯೋನ ಶೇರ್ ಮಾಡಿ ಆದಷ್ಟು. ಇಲ್ಲ ಕಾರಣ ಏನಣ್ಣ ತಿಂಡಿ ಬೆಳಗ್ಗೆ 6 ಗಂಟೆಗೆ ಎದರ್ಸಿದ್ರಪ್ಪ. ಪ್ರಮೋದ್ ಬಿರಿಯಾನಿ ಕೊಡಿಸ್ತೀನಿ ಅಂದ್ಬಿಡ್ತೀನಿ. ಈ ಕಡೆ ಪೆಟ್ರೋಲಿಗೂ ಕಾಸು, ಈ ಕಡೆ ತಿಂಡಿನೂ ಇಲ್ಲ. ತಿಂಡಿ ತಿಂಡಿ ಅಂದ್ರಲ್ರಿ ನೀವು. 5:30ಗೆ ಹೇಳಿಸ್ಬಿಟ್ಟು ತಿಂಡಿ ಅಂತೆ. 5:30ಗೆ ಎಬ್ರಿಸಿ 10 ಗಂಟೆಗೆ ಹೋಯ್ತಾ ಇದೀವಿ. ಏನಾರು 10 ಗಂಟೆಗೆ ಎಬ್ರಿಸಿದ್ರೆ ಮಾತ್ರೆ ತಗೊಂಡು ನಿಮ್ ತಮ್ಮ ಯಾಕ್ತಿನದು ಅಂತ ಬೀದಿ ಅಳಿಬೇಕು. ನಮ್ಮನ್ನ ಚೆನ್ನಾಗಿ ತೋರಿಸ್ತೀರಲ್ವಾ? ಇದೆಲ್ಲ ಎಡಿಟ್ ಮಾಡಿ ಬ್ರೋ. ಈ ಕಾಲದಾಗ ಈ ವಯಸ್ಸಿನಾಗ ನಿಮ್ಮ ದೇಶಭಕ್ತಿ ನೋಡಾಕ್ ಹತ್ತದ್ರ ನನ್ನ ಮೈಯೆಲ್ಲ ರೋಮಾಂಚನ ಆಗ್ತದ. i20 ನೆಗೆಟಿವ್ ಶೇಡ್ ಒಂದೇ ಒಂದಿರೋದು ಏನು ಅಂದ್ರೆ, ಈ ಮುಂದ್ಗಡೆ ಏನಾರ ಒಂದ್ 2-3 ಚಿಟ್ಟೆಗಳು ಹೋದ್ರೆ ಗಾಡಿ ಸ್ವಲ್ಪ ಲ್ಯಾಗ್ ಆಗುತ್ತೆ. ಇನ್ನೊಂದು ವರ್ಣ ಇದೆ, ಅದು ಯೂಟರ್ನೇ ಹೊಡೆದ್ಬಿಡುತ್ತೆ ಗಾಡಿ. ಇನ್ನೊಂದು ಟಿಯಾಗೋ ಇದೆ, ಅದು ಫಾಲೋ ಹೊಡಿಯುತ್ತೆ. ಲಾರಿ ಇದೆ ಒಂದು, ಅದು ಹತ್ಸೆ ಬಿಡುತ್ತೆ. ಗಾಡಿ ಕೀ ಬಂದ್ಬಿಟ್ಟು ಸ್ಪೋರ್ಟಿವ್ ಲುಕ್ ಕೊಟ್ಟಿದ್ದಾನೆ ಗಾಡಿ ಕೀಯಲ್ಲೇ. ಗಾಡಿ ಕೀ ನೋಡಿದ್ರೆ ಅಟ್ರಾಕ್ಟ್ ಆಗುತ್ತೆ, ಗಾಡಿ ನೋಡಿದ್ರೆ ಅಟ್ರಾಕ್ಟ್ ಆಗಲ್ವಾ? ಕ್ರೋಮಿಯಂ ಫಿನಿಶ್ ಹ್ಯಾಂಡ್ ಬಾರ್ ಸಿಗ್ತಿದೆ ನಿಮಗೆ 4 ಕಡೆನೂ. ಕಂಪ್ನಿ ಫಿಟೆಡ್ ಅಲಾಯ್ ವೀಲು. ಇನ್ನೊಂದು i20 ತಗೊಂಡವ್ರು ಯಾರು ಆಲ್ಮೋಸ್ಟ್ ಯಾರು ಮಾಡಿಫಿಕೇಶನ್ ಮಾಡಿಸಲ್ಲ, ಯಾಕೆಂದ್ರೆ ಫುಲ್ಲಿ ಲೋಡೆಡ್. ಆಮೇಲೆ ಫ್ಯಾಮಿಲಿ ಕಾರ್ ಇದು. ಲೆದರ್ ಅಫೋರ್ಚರ್ ಸೀಟ್ ಇದೆ, ಹಾರ್ಮ್ ರೆಸ್ಟ್ ಇದೆ, ಕಪ್ ಹೋಲ್ಡರ್ ಇದೆ, ನೆಕ್ಸ್ಟ್ ಹ್ಯಾಂಡ್ ಬ್ರೇಕ್ ಇದೆ. ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ಪುಷ್ ಸ್ಟಾರ್ಟ್ ಬಟನ್ ಸಿಗುತ್ತೆ. ಕಂಪ್ನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್. ಫ್ರಂಟ್ ಎಸಿನೂ ಇದೆ, ರೇರ್ ಎಸಿನೂ ಇದೆ. ಒಳ್ಳೆ ಸ್ಪೇಷಿಯಸ್ ಆಗಿದೆ ಜಾಗ, ತುಂಬ ಹಿಂದಕ್ಕೆ ಹಾಕೊಂಡು. ಇದು ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್ ಸಿಗುತ್ತೆ ನಿಮ್ಗೆ ಇದರಲ್ಲಿ. ಈ ಕಡೆ ಸೈಡು ವಾಲ್ಯೂಮು, ಮೋಡು, ಕಾಲ್ ರಿಸೀವ್ ಏನೋ ಕೊಟ್ಟಿದ್ದಾರೆ. ಓಕೆ, ಗೊತ್ತಿಲ್ಲ ಇದು. ಸ್ಪೀಡೋಮೀಟ್ರಿಗೆ ಬಂದರೆ ಇಲ್ಲಿ ನಮ್ಮ ರೇಂಜು, ಫ್ಯೂಯಲ್ ಕೆಪಾಸಿಟಿ, ಫ್ಯೂಯಲ್ ರೇಂಜ್ ಎಷ್ಟು ಕೊಡುತ್ತೆ, ಮತ್ತು ಎಷ್ಟು ಮೈಲೇಜ್ ಹೋಗುತ್ತೆ, ಟೈಮಿಂಗ್ಸ್ ಬರುತ್ತೆ, ಎಷ್ಟು ಓಡಿದೆ, ಗಾಡಿ ಟೆಂಪ್ರೇಚರ್ ತೋರಿಸುತ್ತೆ. ಈ ಕಡೆ ಸೈಡ್ ಫ್ಯೂಯಲ್ ಗೇಜು ಮತ್ತು ಸ್ಪೀಡೋಮೀಟರು. ಆ ಕಡೆ ಸೈಡು ವಾರ್ನಿಂಗ್ ಕೊಡ್ತಾ ಇರೋದು ಸೀಟ್ ಬೆಲ್ಟಿಂದು. ನೆಕ್ಸ್ಟ್ ಈ ಕಡೆ ಸೈಡ್ ಬಂದರೆ RPM ಮತ್ತು ಇಂಜಿನ್ ಟೆಂಪ್ರೇಚರ್ನ ಇಲ್ಲಿ ಕೊಡ್ತಿದೆ. 6 ಏರ್ ಬ್ಯಾಗ್ಸ್ ಇರೋ ಗಾಡಿ ಇದು. ಆಸ್ಟಾ ಟಾಪ್ ಎಂಡ್ ಗಾಡಿ ಇದು. 6 ಏರ್ ಬ್ಯಾಗ್ಸ್ ಇದೆ. ಇಲ್ಲಿ ಬಂದರೆ ಚೈನ್ ಲಾಕ್ ಸಿಸ್ಟಮು ಮತ್ತು ಆಟೋಮೆಟಿಕ್ ಮಿರರ್ ಕಂಟ್ರೋಲು ಇಲ್ಲೇ ಇದೆ. ಲೆಫ್ಟ್ ರೈಟ್ ಎಲ್ಲಿ ಬೇಕಾದ್ರೂ ಇದು ಮಾಡ್ಕೋಬೋದು. ಒಂದು ಫ್ಯಾಮಿಲಿಗೆ ಏನೇನು ಫೀಚರ್ಸ್ ಬೇಕೋ ಎಲ್ಲ ಫೀಚರ್ಸ್ ಈ ಗಾಡಿಯಲ್ಲಿದೆ. ಇನ್ನು ಟಾಪಲ್ಲಿ ನೋಡ್ತೀವಿ ಅಂದರೆ ಇಲ್ಲಿ ನಮಗೆ ಬಗಲ್ ಸೋಲ್ಡ್ರ್ ಕೊಟ್ಟಿದ್ದಾನೆ. ಕರ್ನಾಟಕ ಇಡ್ಬೋದು. ಹರ್ಷ, ಹೆಂಗಿತ್ತು ಬಿರಿಯಾನಿ? ಬಿರಿಯಾನಿ ಮಾತ್ರ ಸಕ್ಕದಾಗಿತ್ತು ಬ್ರೋ. ಆದರೆ ಇವ್ರು ಏನು ಅದೃಷ್ಟ ಮಾಡಿದ್ರೆ ಗೊತ್ತಿಲ್ಲ, 2 ಪೀಸ್ ಬಿದ್ದಿತ್ತು. ಏನ್ ಪುಣ್ಯ ಮಾಡಿದ್ರು ಗೊತ್ತಿಲ್ಲ ಅಣ್ಣ, 2 ಪೀಸ್ ಮಾತ್ರ. ಕೆಲಸ ಇಲ್ಲ, ಕೈಯಲ್ಲಿ ಕಾಸಿಲ್ಲ, ಬೆಳ್ಳಗೆ ಇದ್ರೆ ಮನೇಲಿ ಬೈತಾರೆ. ಬಿದ್ದಿರೋ 2 ಪೀಸಿಗೆ 200 ರೂಪಾಯಿ ಬಿರಿಯಾನಿಗೆ ಪುಣ್ಯ ಮಾಡೋರೆ ಅಂತಾರಲ್ಲ. ರೇರ್ ಸೈಡ್ ಬಂದ್ರೂ ಒಳ್ಳೆ ಸ್ಪೇಷಿಯಸ್ ಸಿಗುತ್ತೆ ನಿಮಗೆ ಜಾಗ. ಇಲ್ಲಿ ಸೀಟು ಇಷ್ಟು ಹಿಂದೆ ಹಾಕಿದ್ರು ಹಿಂದ್ಗಡೆ ಎಷ್ಟು ಸ್ಪೇಷಿಯಸ್ ಆಗಿ ಕೂರ್ಬೋದು ಅಂದ್ರೆ ಆರಾಮ್ ಅನಿಸ್ತಿದ್ಯಾ? ಪೀಸಾ? ಏನ್ ಅನ್ಸುತ್ತೆ i20 ಬಗ್ಗೆ? i20 ಫ್ಯಾಮಿಲಿ ಕಾರು,
ನಮ್ಮ ಕಾಲೇಜ್ ಹುಡುಗರಿಗೂ ಒಳ್ಳೆ ಕಾರ್. ನಿನ್ನ ಮುಖ ನೋಡಿದ್ರೇನೆ ನಿನ್ನ ಹಿಸ್ಟ್ರಿನ ಓದ್ಬಿಡ್ತೀನ ನಾನು. AC ಕೂಡ ಇದೆ. ಆಮೇಲೆ 6 ಏರ್ ಬ್ಯಾಗ್ ಒಂದಿದೆ. ಈಗ ವಾಟರ್ ಬಾಟಲ್ ಹೋಲ್ಡರ್ಸ್ ಎಲ್ಲ ಕೊಟ್ಟಿದ್ದಾರೆ. 4 ಡೋರಲ್ಲೂ ಹೋಲ್ಡರ್ಸ್ ಇದೆ. ಆಮೇಲೆ ಡ್ಯಾಶ್ ಬೋರ್ಡ್ ಅಂತೂ ಅಟ್ರಾಕ್ಟಿವ್ ಆಗಿದೆ. ಗಾಡಿಗೆ ಏನು ಕೊಡ್ಬೇಕು ಅವ್ರು ಕೊಡ್ತಾರೆ. ಇಲ್ಲಿ ಆರ್ಮ್ರೆಸ್ಟ್ ಕೂಡ ಕೊಟ್ಟಿದ್ದಾರೆ. ಆರ್ಮ್ರೆಸ್ಟಲ್ಲಿ ಕಪ್ ಹೋಲ್ಡರ್ ಕೂಡ ಸಿಗುತ್ತೆ ನಮಗೆ. ಟೂಲ್ಸ್ ಇಡೋಕ್ಕೆಲ್ಲ ಇಲ್ಲಿ ಹ್ಯಾಂಗರ್ ಕೊಟ್ಟಿದ್ದಾರೆ. ಕತ್ಲೆಯಲ್ಲಿ ಕಾಣಿಸ್ತಾ ಹೋದ್ರೆ ಅಂತ ಲೈಟ್ ಕೊಟ್ಟಿದ್ದಾರೆ. 285 ಲೀಟರ್ ಬೂಟ್ ಸ್ಪೇಸ್ ಕೆಪಾಸಿಟಿ ಇದೆ ಈ ಗಾಡಿಗೆ. ಹುಡುಗಿರು ಹ್ಯುಂಡೈ ಗಾಡಿಗಳನ್ನ ಇಷ್ಟಪಡ್ತಾರೆ, ಯಾಕೆ ಗೊತ್ತಾ? ಕೊರಿಯನ್ ಗಾಡಿ ಅಲ್ವಾ, ಸೌತ್ ಕೊರಿಯಾ. ಏನು ಓತ್ಲ ಹೊಡ್ಕೊಂಡು ಕಾಲ ಕಳೀತಿಲ್ಲ, ನಾವು ನಮ್ಮ ಕಾಲ ಮೇಲೆ ನಾವು ನಿಂತ್ಕೊಂಡಿದ್ದೀವಿ. ಇದು 1.2 ಲೀಟರ್ ಕಪ್ಪ ಇಂಜಿನ್ನು ವಿತ್ 4 ಸಿಲಿಂಡರ್ 4 ವಾಲ್ವ್ ಪರ್ ಸಿಲಿಂಡರ್ಸ್ ಇರೋದು ಇದು ಗಾಡಿ. ಇದ್ರ ಟ್ಯಾಂಕ್ ಕೆಪಾಸಿಟಿ ಬಂದ್ಬಿಟ್ಟು 37 ಲೀಟರ್ಸು. ಆನ್ ಆನ್ ಆವ್ರೇಜ್ 16 ಇಂದ 17 ಮೈಲೇಜ್ ಕೊಡುತ್ತೆ. ಅಂದ್ರೂ 630 ಕಿಲೋಮೀಟರ್ ಮೈಲೇಜ್ ಕೊಡುತ್ತೆ ಗಾಡಿ. ಈ ಗಾಡಿ ಬಂದ್ಬಿಟ್ಟು ಫ್ರಂಟ್ ವೀಲ್ ಡ್ರೈವ್. 150 ನ್ಯೂಟನ್ ಮೀಟರ್ ಟಾರ್ಕ್ನ ಪ್ರೊಡ್ಯೂಸ್ ಮಾಡುತ್ತೆ 4200 RPM ಅಲ್ಲಿ. ಆ್ಯಂಡ್ 82 BHP ಹಾರ್ಸ್ ಪವರ್ನ ಪ್ರೊಡ್ಯೂಸ್ ಮಾಡುತ್ತೆ at 6000 RPM ಅಲ್ಲಿ. ಇದು 5 ಸ್ಪೀಡ್ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ಗಾಡಿ. ಇದು i20 ಅನ್ನೋ ಸೆಗ್ಮೆಂಟು ಪ್ರಪಂಚಕ್ಕೆ ಕಾಲಿಟ್ಟಿದ್ದು 2008ಅಲ್ಲಿ ಪ್ಯಾರಿಸ್ ಮೋಟರ್ಸ್ ಅವರು ಲಾಂಚ್ ಮಾಡಿದ್ದು. ಅದನ್ನು ಡಿಸೈನ್ ಮಾಡಿದ್ದು ಜರ್ಮನಲ್ಲಿ. ಕ್ರೆಡಿಟ್ಸ್, ಮೇಂಟೆನೆನ್ಸ್ ಕ್ರೆಡಿಟ್ಸ್ ನಿನಗೂ ನಿಮ್ಮ ಅಪ್ಪಂಗೋ. ನೀವು ಹೀರೋ ಬ್ರೋ. ಹೀರೋ ಯಾವತ್ತು ಹೀರೋನೇ. ಎಲ್ಲ ಟ್ರೋಲ್ ಮಾಡ್ಬಿಡ್ತೀರಲ್ವಾ? ಎಷ್ಟು ದಿವಸಕ್ಕೊಂದ್ಸಲಿ ಬರುತ್ತೆ ಕಸದ ಗಾಡಿ? ಈ ನರಿ ಜನ ಅವರಲ್ಲ. ಒಂದ್ ವಾರಕ್ಕೆ ಒಂದ್ಸರಿ ಅಣ್ಣ. ನೀವು ವಾರಕ್ಕೊಂದ್ಸಲಿನಾ? ಮತ್ ನೀವು ಬಂದು ಹಾಕ್ನೇ ಇಲ್ಲ. ನನ್ ಒಂದ್ ಗತಿ ಮಾಡ್ತಿರಲ್ಲ. ನೀಟಾಗಿ ಇಲ್ಲೇ ಕಸದ ಗಾಡಿಗೆ ಕಸ ಹಾಕಿ ಹುಡುಗಿ ಜಾಗ ಬಿಡಲ್ಲ ಅನ್ಸುತ್ತೆ. ಒಂದೆರಡು ಹಾರ ನೋಡಿಯ ಮನೆ ಹಾರನ್ ಹೊಂಡೋದವ್ರೇನ್ ಸುಮ್ನೆ ಕೊಟ್ಟವ್ರ? ಆರನ್ನಾದ್ರೂ ಹೊಡಿಲೇಬೇಕು. ನೀವು ಹೆಣ್ಮಕ್ಳಿಗೆಲ್ಲ ಹಾರನ್ನೇ ಹೊಡಿಯಲ್ಲ ಅಲ್ವಾ? ಮೋಹನ್ ಅವ್ರ ಹೆಂಗ್ ನಡೀತಿದೆ ಜೀವನ? ನಾಡಿದ್ದೆ ಸೆಮ್ ಎಕ್ಸಾಮಾ? ಮೊನ್ನೆ ಹಿಂಗೆ ಎಕ್ಸಾಮ್ ಅಂದ್ಬಿಟ್ಟು ಮ್ಯಾಥ್ಸ್ ಎಕ್ಸಾಮ್ ಐತೆ, ಫಿಸಿಕ್ಸ್ ಓದ್ಕೊ ಹೋಗೋಣ. ಮೋಸ್ಟ್ಲಿ ಇವರು ಸಬ್ಜೆಕ್ಟ್ನೇ ಬೇರೆ ಓದ್ಕೊ ಹೋಗೋರು ಅನ್ಸುತ್ತೆ. ಅಲ್ಲಿ ಕ್ವಶನ್ ಬೇರೆ ಬಂದಿರೋದಲ್ಲ, ಸಬ್ಜೆಕ್ಟೇ ಬೇರೆ ಬಂದಿರೋದು. ದೀಕ್ಷಿ ಬ್ರೋ, ಫ್ಯೂಚರಲ್ಲಿ ಮದುವೆಗಿದ್ವಿ ಆಗೋ ಪ್ಲಾನು? ಆಗ್ತೀನಿ ಬ್ರೋ. ನೀವು ಆಗ್ತೀರಾ? ಹರ್ಷ ಅವ್ರೆ ನೀವು? ನಾವು ಆಗ್ತೀವಿ. ಮದುವೆ ಆಗ್ತೀರಾ ನೀವು? ನೀವೇ ಹೇಳಿ. ನಾವು ಮದುವೆ ಆಗಲ್ಲ ಬ್ರೋ. ನಾವು ಆಗಲ್ಲ. ಯಾಕೆ ಹೇಳಿ? ಏಕೆ? ನೀವ್ ಹೇಳಿ ಅಂದ್ರೆ. ನಾನೇ ಹೇಳ್ಬೇಕಾ? ನೀವೇ ಹೇಳಿ. ವಯಸ್ಸಾದ್ರೂ ಮದ್ವೆ ಆಗಿಲ್ಲ. ಯಾಕೋ ಬರ್ತಿದ್ಯಾ? ಮದ್ವೆ ಆದ್ರೆ ಎಲ್ರ ಕಾಲಿಗೂ ಬೀಳ್ಬೇಕಾಗತ್ತೆ. ಅದ್ರ ಬದಲು ಮದ್ವೆ ಆದ್ಮೇಲೆ ಮಠ ಗಿಟ ಸೇರ್ಬಿಟ್ರೆ ಎಲ್ಲ ನಮ್ ಕಾಲಿಗೆ ಬೀಳ್ತಾರೆ. ಅಲ್ಲ ಬ್ರೋ, ಇವರೆಲ್ಲ ಹೇಳ್ತಾರಲ್ಲ ಹುಡುಗಿರಿಂದ ಲೈಫ್ ಸಕ್ಸಸ್ ಆಗುತ್ತೆ, ಹುಡುಗಿರ್ ಬಂದ್ಮೇಲೆ ಲೈಫ್ ಸಕ್ಸಸ್ ಆಗುತ್ತೆ, ಹುಡುಗಿರಿಂದ ಲೈಫ್ ಸಕ್ಸಸ್ ಆಗುತ್ತೆ, ಹುಡುಗಿರ್ ಬಂದ್ಮೇಲೆ ಲೈಫ್ ಸಕ್ಸಸ್ ಆಗುತ್ತೆ. ಯಾಕಣ್ಣ? ಯಾಕ ನನ್ ಮಗನೇ ನಿನ್ ಮಾತ್ ಕಟ್ಕೊಂಡ ಕ್ಲಿಕ್ ಮಾಡದೆ ಬಿಟ್ಬಿಟ್ಟಲ್ಲೋ. ಚೆಸ್ ಅಲ್ಲಿ ಕ್ವೀನ್ ನ ಮೊದ್ಲೇ ಹೊಡೆದಾಕಿರ್ತಾರೆ. ಆಗ ಚೆಸ್ ರೂಲ್ಸ್ ಏನ್ ಹೇಳುತ್ತೆ ಗೊತ್ತಾ? ರಾಜ ಇರೋರ್ಗು ಆಟ ನಡೆಯುತ್ತೆ. ನನಗೆ ಹೊಡೆದೋದ್ರು, ನೀನ್ ಇನ್ನೂ ಹೊಡೆದಿಲ್ವೇನೋ? ಈಗ ಹರ್ಷ ಬ್ರೋ, ನೀವು ಮದ್ವೆ ಆಗ್ಬೇಕು ಅಂತ ಫಿಕ್ಸ್ ಆಗ್ಬಿಟ್ಟಿದೀರಾ. ನಿಮ್ಗೆ ಯಾವ ತರ ಜೋಡಿ ಸಿಗ್ಬೇಕು? 7 ಮಾಡ್ಸಂಗ್ ಇರ್ಬೇಕು ಜೋಡಿ. ನಿಮ್ 7 ಮಾಡ್ಸಿರೋ ಜೋಡಿ ಸಿಗೋದು ಚಪ್ಲಿಲ್ ಮಾತ್ರ. ಚಪ್ಲಿಲಿ ಒಂದೊಂದ್ಸರಿ ಒಂದೇ ಜೋಡಿ ಸಿಗೋದಣ್ಣ. ಒಂದ್ ಕಳ್ದೋಗಿರ್ತದೆ. ಆದ್ರೂ ಚಪ್ಲಿ ಮನೆಯಿಂದ ಹೊರಗೆ ಯಾವಾಗ್ಲೂ ಒಳಗೂ ಹಾಕಳಲ್ವಾ, ಸಾಫ್ಟ್ ಆಗಿರೋ ಚಪ್ಲಿ. ಟಾಯ್ಲೆಟ್ ರೂಮಿಗೆ ಹೋಗಲ್ಲ ಹಾಕತ್ತೀರ, ಹಂಗಂತ ಅವನ ಹಾಸ್ಕಲ್ ಮಲಗಿಸ್ಕೊಳಕ. ನಾನು ಬೆಳಗ್ಗೆಯಿಂದ ಕಾಯ್ತಾ ಇದ್ದೀನಿ, ಈಗ ಹೊಡಿತ್ಯಾ, ಆಗ ಹೊಡಿತ್ಯಾ, ಹಂಗ್ ಹೊಡಿತ್ಯಾ, ಹಿಂಗ್ ಹೊಡಿತ್ಯಾ, ಹೆಂಗ್ ಹೊಡಿತ್ಯಾ ಅಂತ. ಹೊಡಿಯಬೇಕ.